ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಗಂಡ ಹೆಂಡತಿಗೆ ರಾಜ್ಯ ಸರ್ಕಾರದಿಂದ 3,000ದಿಂದ 5,000 ತನಕ ಹಣವನ್ನು ಕೊಡ್ತಿದ್ದಾರೆ. ಈಗ ಏನ್ ಮದುವೆ ಆಗ್ತಿರ್ತಿರಲ್ಲ, ನಿಮಗೂ ಕೂಡ ಸಿಗತ್ತೆ. ಮತ್ತು ಮದುವೆ ನೀವೇನಾದ್ರೂ ಆಗಿದ್ದಪ್ಪ ಅಂದ್ರೆ ನಿಮಗೂ ಕೂಡ ರಾಜ್ಯ ಸರ್ಕಾರದಿಂದ ಹಣ ಸಿಗತ್ತೆ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದಾವೆ, ಅದಕ್ಕೆ ತಕ್ಕಂತೆ ಇದೆಲ್ಲ ಫಾಲೋ ಮಾಡಿದ್ರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ರೆ ನಿಮಗೂ ಕೂಡ ರಾಜ್ಯ ಸರ್ಕಾರದಿಂದ ಹಣ ಕೊಡ್ತಾರೆ, ಸೌಲಭ್ಯ ಕೊಡ್ತಾರೆ ಸಹಾಯಧನದ ರೂಪದಲ್ಲಿ. ಇದು ಹೇಗೆ ಪಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಮಾತನ್ನ ತಿಳಿಸ್ಕೊಡ್ಬೇಕು, ಯಾರಿಗೆ ಎಷ್ಟೆಷ್ಟು ಕೊಡ್ತಾರ ಅಂತ ಹೇಳಿ. ಇಲ್ಲಿ ವಧುವಿನಿಗೆ ಸಂಬಂಧಪಟ್ಟಂತೆ 3 ಲಕ್ಷ ತನಕ ಹಣ ಸಿಗತ್ತೆ ಪ್ರೋತ್ಸಾಹಧನ. ಅದ ನಂತರ ವರನಿಗೆ 2,50,000 ರೂಪಾಯಿ ಹಣ ಸಿಗತ್ತೆ. ಎಷ್ಟಾಯ್ತು? 5,50,000 ರೂಪಾಯಿ ಆಯ್ತು. ಟೋಟಲ್ ಆಗಿ ರಾಜ್ಯ ಸರ್ಕಾರದಿಂದ 5,50,000 ರೂಪಾಯಿ ನಮಗೆ ಹಣ ಸಿಗತ್ತೆ. ಇದು ಹೇಗೆ ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೇನೆ, ವಿಡಿಯೋ ಕೊಡ್ತಾನೆ ನೋಡಿ. ಮತ್ತು ಕೆಲವೊಂದು ವರ್ಗದವರಿಗೆ ಮಾತ್ರ ಸಿಗತ್ತೆ. ಆ ಒಂದು ವರ್ಗ ಯಾವುದು ಅದನ್ನು ಕೂಡ ತಿಳಿಸ್ಕೊಡ್ತಾನೆ, ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ. 1 ರೂಪಾಯಿ ಕೂಡ ನಿಮಗೆ ಹಣ ಕೊಟ್ಟುವಂತ ಸಬ್ಸ್ಕ್ರಿಪ್ಷನ್ ಎಲ್ಲ ಡೈರೆಕ್ಟ್ ಆಗಿ ಉಚಿತವಾಗಿರತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಅದ ನಂತರ ಭಾರತದಲ್ಲಿ ಒಂದು ಹೊಸ ಯೋಜನೆ ಸ್ಟಾರ್ಟ್ ಮಾಡಿದರು. ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ ಅಂತೇಳಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ಯೋಜನೆಗಳು ಡಿಸೈಡ್ ಮಾಡಿ ಜಾರಿ ಮಾಡಿದ್ರು. ಭಾರತದಲ್ಲಿ ಕೆಲವು ಜನ ಹೆಂಗ್ ಮಾಡ್ತಾರೆ, ಕೆಳವರ್ಗದವರು ಮೇಲಿನ ವರ್ಗಕ್ಕೆ ವಿವಾಹ ಆಗಿರ್ತಾರೆ, ಮೇಲಿನ ವರ್ಗದವರು ಕೆಳವರ್ಗಕ್ಕೆ ವಿವಾಹ ಆಗಿರ್ತಾರೆ. ಅದ ನಂತರ ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಪಂಗಡದವರು ವಿವಾಹ ಆಗಿರ್ತಾರೆ. ಅದ ನಂತರ ಪರಿಶಿಷ್ಟ ಪಂಗಡದಲ್ಲಿ ಪರಿಶಿಷ್ಟ ಜಾತಿಯವರನ್ನು ವಿವಾಹ ಆಗಿರ್ತಾರೆ. ಈ ರೀತಿಯಾಗಿ ಆದಂತ ಅಭ್ಯರ್ಥಿಗಳಿಗೆ ಈಗ ಹಣವನ್ನ ಕೊಡ್ತಿದ್ದಾರೆ. ಅದು ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ, ಅದನ್ನ ತಿಳ್ಕೊಬೇಕು. ಮೊದಲಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಅದನ್ನ ತಿಳ್ಕೊಳ್ಳಿ. ನಿಮಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್, ನಿಮ್ಮ ಹತ್ರ ಆಧಾರ್ ಕಾರ್ಡ್, ಗಂಡು ಹೆಣ್ಣೊಂದು ಆಧಾರ್ ಕಾರ್ಡ್ ಬೇಕಾಗತ್ತೆ, ಬ್ಯಾಂಕ್ ವಿವರಗಳು ಬೇಕಾಗತ್ತೆ, ನಿಮ್ಮೊಂದು ಮದುವೆ ಆಗಿದಾರ ಇಲ್ಲ ಅಂತೇಳಿ ನೋಂದಣಿ ಪ್ರಮಾಣ ಪತ್ರಗಳು ಬೇಕಾಗತ್ತೆ, ಅದು ರಿಜಿಸ್ಟರ್ ಆಗಿರುವಂತ ರಿಜಿಸ್ಟರ್ ಸಂಖ್ಯೆ ಕೂಡ ಬೇಕು. ಅದ್ರ ಬಳಿಕ ನಿಮ್ಮೊಂದು ಮದುವೆಯ ಭಾವಚಿತ್ರ ಫೋಟೋ ಕೂಡ ಬೇಕಾಗತ್ತೆ. ಭಾವಚಿತ್ರ ಮದುವೆ ಆಗಿದ್ದೀರಾ ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಆ ರೀತಿಯಾಗಿ ಭಾವಚಿತ್ರ ಫೋಟೋ ಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ, ಭಾರತದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಎಲ್ಲಿ ಬೇರೆ ದೇಶದಲ್ಲಿ, ಅದೆಲ್ಲ ಕೇಳ್ತಾರೆ. ಅಗತ್ಯ ಇರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಮತ್ತೆ ಇನ್ನೊಂದು, ನಿಮ್ಮ ಒಂದು ಫೋಟೋ ತೆಗೆದ್ರೆ ಅಷ್ಟೇ ನಡೆಯೋದಿಲ್ಲ. ಕೆಲವು ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಹಣಕ್ಕೆ ಆಸೆಕ್ಕಾಗಿ ಬೇರೆದವರು ಏನೋ ಗೊತ್ತೇ ಇರೋದಿಲ್ಲ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಈ ರೀತಿಯಾಗಿ ಅವ್ರಿಗರ್ಧ ಇವ್ರಿಗರ್ಧ ಹಣ ಕೊಡೋದು ಅಂತ ಹೇಳಿ ಈ ರೀತಿಯ ಮೋಸ ಮಾಡ್ತಿರ್ತಾರೆ ಸರ್ಕಾರಕ್ಕೆ. ಅದರ ಸಲುವಾಗಿನೇ ಮೇಲ್ಗಡೆ ಇಟ್ಟಿದ್ದಾರೆ ರಿಜಿಸ್ಟರ್ಡ್ ಸಂಖ್ಯೆ, ಮದುವೆ ಆಗಿರುವಂತ ರಿಜಿಸ್ಟರ್ಡ್ ಸಂಖ್ಯೆ, ನಿಮ್ಮ ಒಂದು ಪ್ರಮಾಣ ಪತ್ರ, ಸರ್ಕಾರದಿಂದ ಪಡೆದಿರುವಂತ ಆ ಒಂದು ಪ್ರಮಾಣ ಪತ್ರ ಬೇಕಂತೇಳಿ ರೂಲ್ಸ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದು ಬೇಕಾಗುವಂತ ಡಾಕ್ಯುಮೆಂಟ್ಸ್. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಿಗತ್ತೆ, ಟೋಟಲ್ ಆಗಿ ಸರ್ಕಾರದಿಂದ ಅಂತರ್ಜಾತಿ ವಿವಾಹ ಮಾಡಿದ ದಂಪತಿಗಳಿಗೆ ಒಟ್ಟು 5.50 ಲಕ್ಷ ಹಣ ಸಿಗತ್ತೆ. ಅಂದ್ರೆ 5,50,000 ತನಕ ಹಣ ಸಿಗತ್ತೆ. ಯಾರಿಗೆ ಎಷ್ಟೆಷ್ಟು ಅಂದ್ರೆ, ಗಂಡನಿಗೆ 3 ಲಕ್ಷ, ಅದ ನಂತರ ಹೆಣ್ಮಕ್ಳಿಗೆ 2.5 ಲಕ್ಷ ಈ ರೀತಿಯಾಗಿ ಕೊಡ್ತಿದ್ದಾರೆ. ಅದ ನಂತರ ಯಾರಿಗೆ ಈ ಒಂದು ಯೋಜನೆ ಅನುವಾಗತ್ತೆ ಅಂದ್ರೆ, ಇಲ್ಲಿ ದಂಪತಿಗಳು ಒಬ್ಬರ ಪರಿಶಿಷ್ಟ ಜಾತಿಯವರು ಇರಬೇಕು, ಇನ್ನೊಬ್ಬರು ಪರಿಶಿಷ್ಟ ಪಂಗಡದವರು ಇರಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಒಬ್ಬರ ಪರಿಶಿಷ್ಟ ಜಾತಿ, ಒಬ್ಬರ ಪರಿಶಿಷ್ಟ ಪಂಗಡ, SC ST ವರ್ಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ. ಇದೊಂದು ಖುಷಿಯ ವಿಚಾರ. SC ST ವರ್ಗಕ್ಕೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ. ಅವರು ಇದಕ್ಕೆ ಅರ್ಜಿ ಸಲ್ಲಿಸಿ ಈ ಒಂದು ಅಮೌಂಟ್ ಅನ್ನು ಪಡ್ಕೋಬಹುದು. ಇನ್ನೊಬ್ಬರ ಬೇರೆ ಸಮುದಾಯಕ್ಕೆ ಸೇರಿರ್ಬೇಕಾಗತ್ತೆ. ದಂಪತಿಗಳು ಹಿಂದೂ ಧರ್ಮಕ್ಕೆ ಸೇರಿರ್ಬೇಕಾಗತ್ತೆ. ದಂಪತಿಗಳು ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಈ ಒಂದು ವಿವಾಹ ಆಗಿರ್ಬೇಕಂತ ಅರ್ಜಿಗಳನ್ನ ಸಲ್ಲಿಸಿರಬೇಕು. ದಂಪತಿಗಳು ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕು. ಮತ್ತೆ ಇನ್ನೊಂದು ಹೆಂಗಂದ್ರೆ, ಹಿಂದೂ ಮುಸ್ಲಿಮ್ದವ್ರು ಕೂಡ ಕೆಲವು ಜನ ಮದುವೆ ಆಗ್ತಾರ, ಅವರಿಗೆ ಈ ಒಂದು ಹಣ ಸಿಗೋದಿಲ್ಲ. ಹಿಂದೂ ಮುಸ್ಲಿಮ್ದವರು, ಅದ ನಂತರ ಬೇರೆ ವರ್ಗದವರು, ಕ್ರಿಶ್ಚಿಯನ್ದವರು, ಹಿಂದೂದವರು ಈ ರೀತಿ ಮದುವೆ ಆಗ್ತಿರಲ್ಲ ಪ್ರೀತಿ ಮಾಡಿ, ಅಂಥವ್ರಿಗೆ ಈ ಒಂದು ಅಮೌಂಟ್ ಸಿಗೋದಿಲ್ಲ. ಹಿಂದೂದವರಿಗೆ ಈ ಒಂದು ಅಮೌಂಟ್ ಸಿಗತ್ತೆ. ಇದು ರೂಲ್ಸ್ ಜಾರಿ ಮಾಡಿದ್ದಾರೆ. ಯಾವೊಂದು ಯೋಜನೆಪ್ಪ ಅಂದ್ರೆ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ ಅಂತೇಳಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಸಿಗತ್ತೆ. ಈಗ ನಿಮಗೆ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, ಸೇವಾ ಸಿಂಧು ಪೋರ್ಟಲ್ದಲ್ಲಿ ಅರ್ಜಿ ಸಲ್ಲಿಸಿ, ಅಥವಾ ನಿಮ್ಮ ಹತ್ತಿರ ಇರುವಂತ ಕರ್ನಾಟಕವನ್ನು ಗ್ರಾಮವನ್ನು ಅಲ್ಲಿ ಹೋಗಿ, ಅಥವಾ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ವಿಚಾರಣೆ ಮಾಡಿ. ಇದು ಎತ್ತರ ಸಲುವಾಗಿ ಅಮೌಂಟ್ ಕೊಡ್ತಿದ್ದಾರೆ ಅಂದ್ರೆ, ಮದುವೆ ಆಗಿರ್ತೀರ ಬಟ್ ನಿಮಗೆ ಬದುಕೋ ಸಲುವಾಗಿ ಅಥವಾ ಮುಂದಕ್ಕೆ ಜೀವನ ನಡೆಸೋ ಸಲುವಾಗಿ ಇದೆಲ್ಲ ನಿಮಗೆ ಸೌಲಭ್ಯ ಇರತ್ತೆ. ಒಂದು ಯೋಜನೆ ಜಾರಿ ಮಾಡಿದಾರಪ್ಪ ಅಂದ್ರೆ ಅದರದೇ ಆಗಿರುವಂತ ಹಲವಾರು ನಿಯಮಗಳನ್ನ ಇಟ್ಟಿರ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದಾರ ಅಂದ್ರೆ, ಆ ಒಂದು ಗೃಹಲಕ್ಷ್ಮಿ ಯೋಜನೆ ಒಗೆ ಸಲುವಾಗಿ ಜಾರಿ ಮಾಡಿದಾರ ಇಲ್ಲ, ಹೆಣ್ಮಕ್ಳಿಗೆ ಉಪಯೋಗ ಆಗತ್ತೆ, ಕಾಯಿಪಲ್ ತರೋ ಸಲುವಾಗಿ,
ಅಥವಾ ಮಕ್ಕಳಿಗೆ ಖರ್ಚನ್ನ ನೋಡ್ಕೋ ಸಲುವಾಗಿ, ಅಥವಾ ಮನೆಯಲ್ಲಿ ಯಾವ್ದಾದ್ರು ವಸ್ತು ಇರೋದಲ್ಲ ಅದನ್ನ ತರೋ ಸಲುವಾಗಿ, ಅಥವಾ ಕೆಲವು ಜನ ಕರೆಂಟ್ ಬಿಲ್ ಕಟ್ಟೋ ಸಲುವಾಗಿ, ಅದ ನಂತರ ಇನ್ನಿತರ ಕೆಲವೊಂದು ನಿಮ್ಮೊಂದು ಉದಾಹರಣೆ ಆಗ್ಬೋದು, ಕಾರಣ ಆಗ್ಬೋದು. ಈ ರೀತಿಯಾಗಿ ಈ ಒಂದು ಅಂತರ್ಜಾತಿ ವಿವಾಹ ಯೋಜನೆಯಲ್ಲಿ ಇದು ಕೂಡ ಜಾರಿ ಮಾಡಿದ್ದಾರೆ. ಯಾರಿಗೆ ಅನುಕೂಲ ಇದೆ ಅವ್ರ ಅಪ್ಲಿಕೇಶನ್ ಹಾಕಿ, SC/ST ವರ್ಗದವರಿಗೆ ಮಾತ್ರ ಅವಕಾಶ ಇರತ್ತೆ, ಅವ್ರು ಮಾತ್ರ ಅರ್ಜಿ ಸಲ್ಲಿಸಿ. ಇದೊಂದು ಖುಷಿಯ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಏನೇ ಡೌಟ್ ಇತ್ತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಡೈರೆಕ್ಟಾಗಿ ಲಿಂಕ್ ಬೇಕಂದ್ರೆ ಕೂಡ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಮತ್ತು ಫೇಸ್ಬುಕ್ ಪೇಜ್ಗೆ ಇನ್ನೂ ತಾನೇ ಯಾರು ಜಾಯ್ನ್ ಆಗಿಲ್ಲಲ್ಲ, ಜಾಯ್ನ್ ಆಗಿ.